ಹಾಯ್ ವಿವರ್ಸ್, ಇವತ್ತು ನಾವು ಸ್ವೀಟ್ ಕಾರ್ನ್ ಹಾಗೆ ಪನ್ನೀರ್ ಪರೋಟನ ಮಾಡೋಣ. ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಈ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆ 1 ಇಂಚು ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ನೀವು ಜೀರಿಗೆ ಬೇಡ ಅನ್ನೋದಾದರೆ ಜೀರಿಗೆ ಪುಡಿನಾದರೂ ಬಳಸ್ಕೋಬೋದು. ಅದೆರಡು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ ಸ್ವೀಟ್ ಖಾರನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಕೂಡ ಈ ಪ್ಯಾನ್ಗೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸ್ವೀಟ್ ಕಾರ್ನು ಮೆತ್ತಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ ಕೂಡ. ಈಗ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೀರಿಗೆನ ನಾವು ಮುಂಚೆ ಬಳಸ್ತಾ ಇದ್ದರೆ ಈ ಟೈಮಲ್ಲೇ ಜೀರಿಗೆ ಪುಡಿನ ನಾವು ಬಳಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಸಾಲೆನ ಹಾಗೆ ಈ ಕಾರ್ನೆಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡಿ, ಈಗ ಇದಕ್ಕೆ ತುರಿದಿಟ್ಟಿರೋ ಅಂಥ ಪನ್ನೀರನ್ನು ಹಾಕ್ಕೊಳ್ಳೋಣ. ಈ ಪನ್ನೀರನ್ನು ಹಾಕಿದ ಮೇಲೆ ನಾವು ಇದನ್ನು ತೀರಾ ಬೇಯಿಸಬೇಕು ಆ ಥರ ಏನೂ ಇಲ್ಲ. ಇದು ಚೆನ್ನಾಗಿ ಮಸಾಲೆ ಮತ್ತು ಕಾರ್ನ್ ಜೊತೆ ಬೆರೆತೋದ್ರೆ ಸಾಕು. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರನ ಬೇಕಾದರೆ ಟೇಸ್ಟ್ ಮಾಡಿ ನೋಡ್ಕೋಬೋದು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾನು ಮುಂಚೆನೇ ಗೋಧಿ ಹಿಟ್ಟಿಗೆ ಸ್ವಲ್ಪ ಓಂಕಾಳು ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿಬಿಟ್ಟು ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ. ನೀವು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೋಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಕೂಡ ಹಾಕಿ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಗೋಧಿ ಹಿಟ್ಟಿಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ ಹಿಟ್ಟಲ್ಲಿ ಆ ಥರ ಉಂಡೆಗಳನ್ನ ಮಾಡಿ ತೆಗೆದು ಇದನ್ನು ನಾವೀಗ ಸ್ಟಫ್ ಮಾಡೋಣ. ಈ ಥರ ಬಟ್ಲಾಕಾರ ಮಾಡಿಬಿಟ್ಟು ಇದನ್ನು ಈ ಥರ ಫಿಲ್ ಮಾಡಬೇಕು. ಈ ಆಲೂ ಪರೋಟ ಎಲ್ಲ ಫಿಲ್ ಮಾಡ್ತೀವಲ್ವ, ಆ ಥರ ಇದನ್ನು ಫಿಲ್ ಮಾಡಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನ ಪುಡಿನ ಹಾಕಿ ಇದನ್ನು ತೀರಾ ಮೆತ್ತಗೆ ಲಟ್ಟಿಸ್ಕೋಬೇಕು. ಇದನ್ನು ತುಂಬ ಒತ್ತಿಬಿಟ್ಟು ಲಟ್ಟಿಸಿದರೆ ನಾವು ಒಳಗಡೆ ಹಾಕಿರೋ ಅಂಥ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ತೀರಾ ಮೆದುವಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕು. ಇದು ತೀರಾ ದಪ್ಪಾಗಿಯೂ ಅಲ್ಲ, ತೀರಾ ತೆಳುವಾಗಿಯೂ ಅಲ್ಲ, ಆ ಥರ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋ ಹಿಟ್ಟಿನ ಪ್ರಮಾಣಕ್ಕೆ 2 ಸ್ಪೂನಷ್ಟು ಈ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟಿನ ಕ್ವಾಂಟಿಟಿನ ಜಾಸ್ತಿ ತೊಗೊಂಡ್ರೆ ನೀವು ಮಾಡ್ಕೊಂಡಿರೋವಂಥ ಮಸಾಲೆನ ಜಾಸ್ತಿ ಕೂಡ ಸ್ಟಫ್ ಮಾಡ್ಬೋದು. ಈ ಥರ ಇದನ್ನು ನಿಧಾನವಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ತೀರಾ ದಪ್ಪಗೂ ಅಲ್ಲ ತೀರಾ ತೆಳ್ಳಗೂ ಅಲ್ಲ, ಈ ಥರ ಮಾಡಿ ನಾನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ತವೆ ಮೇಲೆ ಈ ಪರೋಟನ ಹಾಕಿಬಿಟ್ಟು 1 ಸ್ಪೂನು ತುಪ್ಪ ಹಾಗೆ 1 ಸ್ಪೂನು ಎಣ್ಣೆನ ಸವರ್ಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ತುಪ್ಪನೇ ಹಾಕಿಬಿಟ್ಟು ಬೇಯಿಸ್ಕೋಬೋದು, ಅಥವಾ ಬರೀ ಎಣ್ಣೆನೇ ಹಾಕಿ ಬೇಯಿಸ್ಕೋಬೋದು. ಈ ಮಳೆಗಾಲದಲ್ಲಿ ಸ್ವಲ್ಪ ನಾವು ತುಪ್ಪನ ಬಳಸೋದು ಒಳ್ಳೆಯದು.
ಆ ಕಾರಣಕ್ಕೆ ನಾನಿಲ್ಲಿ ತುಪ್ಪನೂ ಕೂಡ ಬಳಸಿದ್ದೀನಿ. ಈ ರೀತಿ ಎರಡು ಬದಿಲಿ ಚೆನ್ನಾಗಿ ಒತ್ತಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಎರಡು ಬದಿಲಿ ಚೆನ್ನಾಗಿ ಒತ್ತಿಬಿಟ್ಟು ನಾವು ಬೇಯಿಸ್ಕೊಂಡ್ರೆ ಇದು ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ. ನಾನು ಇನ್ನೊಂದನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ಆದರೆ ಈ ಕಾರ್ನ್ ಫ್ಲೇವರು ನಮಗೆ ಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೇರೆ ಯಾವುದೇ ಮಸಾಲೆನ ಬಳಸದೆ ತೀರಾ ಕಡಿಮೆ ಮಸಾಲೆನ ಬಳಸಿ ಈ ಥರ ಪರೋಟನ ಮಾಡಿದ್ದೀನಿ. ನೀವು ಕೂಡ ಒಂದು ಸಾರಿ ಈ ಥರ ಪರೋಟನ ಮಾಡಿ ನೋಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ಪರೋಟನ ನಾವು ಮೊಸರು ಬಜ್ಜಿ, ಟೊಮೆಟೊ ಚಟ್ನಿ ಅಥವಾ ಯಾವುದಾದ್ರೂ ಉಪ್ಪಿನಕಾಯಿ ಅಥವಾ ನಾವು ಕೊಬ್ಬರಿ ಚಟ್ನಿ ಮಾಡ್ತೀವಲ್ವ ಆ ಥರದ ಜೊತೆ ಕೂಡ ಸರ್ವ್ ಮಾಡ್ಬೋದು. ಆದರೆ ಇದನ್ನು ಮೊಸರು ಜೊತೆ ಸಿಂಪಲ್ಲಾಗಿ ಸರ್ವ್ ಮಾಡಿದರೆ ಸಾಕು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ನಾನು ಮಾಡ್ತಾ ಇರೋ ಅಡುಗೆ ನಿಮಗೆ ಇಷ್ಟ ಆದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆಲ್ದಿಯಾಗಿ ಆರೋಗ್ಯವಾಗಿ ಇರಿ. ಥ್ಯಾಂಕ್ ಯು.